ಧಾರವಾಡದಲ್ಲಿ ತಾಯಿಯೇ ತನ್ನ 10 ವರ್ಷದ ಮಗನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿರುವ ಆರೋಪ ಕೇಳಿಬಂದಿದೆ. ಗಾಯಗೊಂಡ ಬಾಲಕನನ್ನು ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು, ಪೊಲೀಸ್ ಕಮಿಷನರ್ ಎನ್. ಶಶಿಕುಮಾರ್ ಆಸ್ಪತ್ರೆಗೆ ಭೇಟಿ ನೀಡಿ ಆರೋಗ್ಯ ವಿಚಾರಿಸಿದ್ದಾರೆ. ತಾಯಿ ಲಕ್ಷ್ಮಿ ನೀಡಿದ ಮಾಹಿತಿಯ ಪ್ರಕಾರ, ಮಗ ಓದುವುದಿಲ್ಲ, ಕಿರಿಕಿರಿ ಮಾಡುತ್ತಾನೆ ಎಂಬ ಕಾರಣಕ್ಕೆ ಹಲ್ಲೆ ನಡೆಸಿದ್ದಾಗಿ ತಿಳಿದುಬಂದಿದೆ. ಆದರೆ ಬಾಲಕನ ದೇಹದಲ್ಲಿ ಹಳೆಯ ಗಾಯಗಳ ಗುರುತುಗಳು ಪತ್ತೆಯಾಗಿದ್ದು, ನಿರಂತರವಾಗಿ ಹಲ್ಲೆ ನಡೆದಿರುವ ಅನುಮಾನ ವ್ಯಕ್ತವಾಗಿದೆ. ಪ್ರಕರಣದ ಬಗ್ಗೆ ಪೊಲೀಸರು ಹೆಚ್ಚಿನ ತನಿಖೆ ನಡೆಸುತ್ತಿದ್ದಾರೆ. 10 ವರ್ಷದ ಹುಡುಗ ಪ್ರಾಥಮಿಕ ಶಾಲೆಯಲ್ಲಿ ಧಾರವಾಡದ ವಿದ್ಯಾಗಿರಿ ಭಾಗದಲ್ಲಿ ಓದ್ತಾ ಇದ್ದಾನೆ. ಅವನಿಗೆ ಅವ್ರ ತಾಯಿ ತುಂಬ ಹೊಡೆದಿದ್ದಾರೆ ಅಂತಂದು ಒಂದು ವಿಷಯ ಬರುತ್ತೆ. ಚೈಲ್ಡ್ ಹೆಲ್ಪ್ ಲೈನ್ಗೆ ಮಾಹಿತಿ ಬರುತ್ತೆ. ಅವ್ರ ನಂತರ ನೋಡಿದಂಥ ಸಂದರ್ಭದಲ್ಲಿ ಅವ್ರಿಗೆ ಸ್ವಲ್ಪ ಹೊಡೆದಿರೋದ್ರ ಹಿನ್ನೆಲೆಯಲ್ಲಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದಾರೆ. ಇನ್ನು ಕಂಪ್ಲೇಂಟು ಚೈಲ್ಡ್ ಹೆಲ್ಪ್ ಲೈನ್ ತಂದು ಕೊಡ್ತೀವಿ ಅಂತ ಹೇಳಿದರೆ, ಅದೇ ರೀತಿ ಅವರ ಕುಟುಂಬ ಸದಸ್ಯರು ಮಾಹಿತಿ ತಿಳಿಸಿದೆ. ಆ ತಾಯಿಗೆ ನಾನು ಮಾತಾಡಿದೆ. ಆಕೆ ಹೇಳುವಂಥದ್ದು, ಓದಲ್ಲ, ಎಕ್ಸಾಮ್ ಇದ್ದಾಗ ಸುಮ್ಮನೆ ಅಡ್ಡಾಡೋದು, ಹೊರಗಡೆ ಓದಬೇಕು ಇರೋದು, ನಾನು ಓದೋದಿಲ್ಲ ಅನ್ನೋದು, ಇಂಥದ್ದೆಲ್ಲ ತುಂಬ ಕಿರಿಕಿರಿ ಮಾಡ್ತಾನೆ. ನನಗೂ ಗಂಡ ಬಿಟ್ಟೋಗಿದ್ದಾನೆ, ಅಂಥದ್ದು ಈ ಮಕ್ಕಳಿಗೋಸ್ಕರ ನಾನು ಬದುಕ್ತಿದ್ದೀನಿ, ಈ ಥರ ಮಾಡ್ತಿದ್ದೆ, ಹಂಗಾಗಿ ಸಿಗ್ತಡಿಲಾರ್ದೆ ಹೊಡೆದಿಂದ ಹೋಗಿ ಅಂತ ಹೇಳ್ತಾರೆ. ಅದೇನಿದೆ ನಂತರ ಅಗತ್ಯ ಕಾನೂನು ಕೈಗೊಳ್ಳಲಾಗಿದೆ. ಅಲ್ಲ, ಈಗ ನಾನು ಹುಡುಗನಿಗೂ ಮಾತಾಡಿದೆ. ಹುಡುಗ ಮಾತಾಡೋ ಸ್ಥಿತಿಯಲ್ಲಿದ್ದಾನೆ. ಮತ್ತು ತಾವು ಹೇಳ್ದಂಗೆ ಕೆಲವು ಹಳೆ ಗಾಯಗಳು ಕೂಡ ಕಾಣ್ತವೆ. ಆ ಹಳೆ ಗಾಯಗಳು ನಿರಂತರವಾಗಿ ಹೊಡೆದಿರುವಂಥದ್ದು ಕಾಣುತ್ತೆ. ಯಾವ ಕಾರಣಕ್ಕಾಗಿದೆ ಅನ್ನೋಂಥದ್ದು ನಾವು ಕೂಲಂಕುಷವಾಗಿ ಪರಿಶೀಲನೆ ಮಾಡ್ತೀವಿ. ಈ ಪ್ರಕರಣದಲ್ಲಿ ಹೊಡೆದಿರುವಂಥ ಮಗುವಿನ ತಾಯಿ ಏನಿದ್ದಾರೆ ಅವರು ಕೂಡ ಅಲ್ಲೇ ಇದ್ದಾರೆ. ನಮ್ಮ ಅಧಿಕಾರಿಗಳಿಗೆ ಹಚ್ಚಿ ಏನಾಗಿದೆ, ಯಾವ ಕಾರಣಕ್ಕೆ ಈ ಥರ ಆಯಿತು ಅನ್ನೋದನ್ನು ಪರಿಶೀಲನೆ ಮಾಡಲಿಕ್ಕೆ ತನಿಖೆಯಲ್ಲಿ ಅಳವಡಿಸ್ಕೊಳ್ಳಬೇಕು.